ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಯ್ತು, ಬರೋ ಎಲ್ಲರನ್ನೂ ಚೆಕ್ ಮಾಡಕ್ಕಾಗತ್ತಾ? ಮೆಜೆಸ್ಟಿಕ್ ಅಲ್ಲಿ ಅಟ್ಯಾಕ್ ಆಗುತ್ತೆ, ಅಲ್ಲಿ ಎಲ್ಲರನ್ನೂ ಹಂಗಲ್ಲ. ಕಾನೂನು ಸುವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಹಾಗೆಲ್ಲದಕ್ಕೂ ಚೆಕ್ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದಾದ್ರೆ ಆಗ್ಬೇಕು. ಹುಬ್ಬಳ್ಳಿಯಲ್ಲಿ ಇವತ್ತಾಗಿದೆ, ನಾಳೆ ಬೆಂಗಳೂರಿನಲ್ಲಿ ಆಗ್ಬಾರ್ದು ಅಂತಿಲ್ಲ. ಕೋರ್ಟ್ ಪ್ರಿಮೈಸಸ್ ಅಲ್ಲಿ ಮರ್ಡರ್ ಆಗುತ್ತೆ ಸರ್, ಕೋರ್ಟ್ ಪ್ರಿಮೈಸಸ್ ಅಲ್ಲಿ ಭದ್ರತೆಗೆ ಅಂತ ನಾವು ದುಡ್ಡು ವೆಚ್ಚ ಮಾಡ್ತೀವಿ. ಬಂದು ಅವ್ರು ಕಂಪ್ಲೀಟ್ ಮಾಡ್ಲಿ, ಸಿಎಂ ಅವರ ಒಂದು ಕಂಪ್ಲೀಟ್ ಮಾಡಿ. ಸತೀಶ್ ಇಟ್ಕೊಂಡ್ರು ಅದಕ್ಕೂ ಏನು ಮಾತಾಡಲ್ಲ. ನಾನು ಆಗ್ಲೇ ಹೇಳ್ಬಿಟ್ಟೆ ಮೇಡಮ್, ಸ್ವಲ್ಪ ಬಿಡ್ತೀರಾ ಮೇಡಮ್? ಸ್ವಲ್ಪ ಇದೊಂದು ಸ್ವಲ್ಪ ಮೇಡಮ್, ಇವತ್ತು ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ಮೇಡಮ್. ಇದು ಏನು ಅಂತ ಹೇಳಿದ್ರೆ ತುಂಬಾ ನೋವಾಗ್ತದೆ. ಪೋಷಕರ ನೋವನ್ನ ನಾವ್ ಯಾರು ಬರ್ಸಕ್ ಆಗಲ್ಲ. ಆದ್ರೆ ಅವರು ಹೇಳ್ತಾ ಇರೋದೇನು ಅಂದ್ರೆ ನನ್ನ ಮಗುಗಾಗಿದೆ, ಇನ್ನೊಂದು ಮಗುಗ್ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿಯ ಒಂದು ನಿಟ್ಟಲ್ಲಿ ನೋಡ್ಬೇಕಾದ್ರೆ ನಾವು ಇಲ್ಲಿ ವೈಫಲ್ಯತೆಯನ್ನ ಗಮನಿಸೋದಾದ್ರೆ ನಾವು ಕಾನೂನಲ್ಲೇ ನೋಡ್ಬೇಕಾಗ್ತದೆ. ಯಾಕಂದ್ರೆ ಈಗ ಅವ್ರನ್ನ ಬಂಧಿಸಿದ್ದಾರೆ. ಸರ್ಕಾರ ಏನಾದ್ರು ಅವ್ರನ್ನ ಬಿಟ್ಟಿಟ್ಟು ತುಂಬಾ ದಿವಸ ಆಗಿ ಅವರು ಯಾವ್ದು ನಿರ್ಲಕ್ಷ್ಯ ವಹಿಸಿದ್ರೆ ನಾವು ಆಪಾದನೆ ಮಾಡೋಣ. ಆದರೆ ನೀವು ಬಂಧಿಸಿರೋರ್ಗೆ ಇವಾಗ ಕಠಿಣವಾದ ಕಾನೂನನ್ನ ಕೊಡಬೇಕು ಅಂದ್ರೆ ಅದು ನಮ್ಮ ಕೇಂದ್ರ ಸರ್ಕಾರದ ಅಮೆಂಡ್ಮೆಂಟ್ ಆಗಬೇಕು. ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸತೀಶ್ ಅವರೇ. ಹೇಳ್ತೀನಿ ಕೇಳಿ ಸರ್, ನಾನು ಹೇಳ್ತೀನಿ. ನಾಗೇಂದ್ರ ಅವರು ಹೇಳ್ತೀನಿ. ಈಗ ಅವರನ್ನ ಬಂಧನ ಆಗಿದೆ, ಆರೋಪಿಯ ಬಂಧನ ಕೂಡ ಆಗಿದೆ, ಘಟನೆ ಆಗಿ 1 ಗಂಟೆ ಒಳಗಡೆ ಬಂಧನ ಆಗಿದೆ. ಸತೀಶ್ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. ಸತೀಶ್ ಅವರೇ, ಈಗ ನನ್ನ ಪ್ರಶ್ನೆ ನೀವು ಹೇಳಿದ್ದು ಒಪ್ಕೊಳ್ತೀನಿ. ಘಟನೆ ಆದ 1 ಗಂಟೆ ಒಳಗಡೆ ಆತನನ್ನ ಬಂಧಿಸುವಂತ ಕೆಲಸ ಆಗಿದೆ. ಅದಕ್ಕೇನೇನು ಕ್ರಮಗಳು ತಗೋಬೇಕು ಎಲ್ಲವನ್ನು ಕೂಡ ತಗೋತೀವಿ ಅಂತೇಳಿ ಹುಬ್ಬಳ್ಳಿ ಕಮಿಷನರ್ ಕೂಡ ಮಾಧ್ಯಮಗಳಿಗೆ ಹೇಳಿ ಕೆರೆ ಕೊಟ್ಟಿದ್ದಾರೆ. ಆದರೆ ಈ ಘಟನೆ ಆದ ಬಳಿಕ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋಗಳು ವೈರಲ್ ಆಗ್ತಾವಲ್ವಾ, ಆ ವೈರಲ್ ಆಗೋದ್ರ ಬಗ್ಗೆ ಅವರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ IP ಅಡ್ರೆಸ್ ಸಮೇತವಾಗಿ ಕೊಟ್ಟಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿ, ಇದರ ಹಿಂದೆ ಇನ್ನೂ 4 ಜನ ಇದ್ದಾರೆ, ಅವರೆಲ್ಲರ ಬಂಧನ ಆಗಬೇಕು. ಅವರಿಗೆ ಕುಮ್ಮ ಕೊಟ್ಟಿದ್ಯಾರು, ಆತನಿಗೆ ಕಾಲೇಜ್ ಇಷ್ಟೊತ್ತಿಗೆ ಹೊರಗಡೆ ಬರ್ತಾಳೆ ಅಂತ ಹೇಳಿದ್ಯಾರು, ಆತನಿಗೆ ಆಯುಧವನ್ನು ತಂದು ಕೊಟ್ಟಿದ್ಯಾರು, ಇದೆಲ್ಲ ಘಟನೆ ಆದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರೀಲ್ಸ್ಗಳು ಅಪ್ಲೋಡ್ ಆಗುತ್ತವಲ್ಲ, ಆತನ ಅಕೌಂಟಿಂದಲೇ ಇವರು ಕೂಡ ಅರೆಸ್ಟ್ ಆಗಬೇಕು ಅಂತೇಳಿ ಈಗ ಅವ್ರು ಬೇಡಿಕೆ ಇಟ್ಟಿದ್ದಾರೆ. ಯಾಕಿನ್ನೂ ಆಗ್ತಾ ಇಲ್ಲ? ಸತೀಶ್ ಅವರೇ ಹೇಳಿ. ನಾನು ಕೊಲೆ ಬಗ್ಗೆ ನಾನು ಆವಾಗ್ಲಿಂದ ಹೇಳ್ತಾ ಇದ್ದೀನಿ. ಇದು ಕೊಲೆನ ನಾನು ಯಾರೂ ಇಲ್ಲಿ ಸಮರ್ಥಿಸ್ತಾ ಇಲ್ಲ, ನಾನಂತೂ ಅದು ಅಲ್ವೇ ಅಲ್ಲ. ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಳಿಗೆ ಈ ರೀತಿ ಆಗ್ತಾ ಇರಬೇಕಾದ್ರೆ ಅದರದ್ದು ಸಂಪೂರ್ಣ ತನಿಖೆ ಆಗಲಿ. ಆ ಸಂಪೂರ್ಣ ತನಿಖೆ ಆಗಿ ಯಾರ್ಯಾರು ಸಹಕರಿಸಿದ್ದಾರೆ, ಇದು ಮಾಡಿದ್ದಾರೆ ಹೋಗ್ಲಿ, ತನಿಖೆ ಎಲ್ಲ ಆಗ್ತದೆ. ಆದರೆ ಈ ಶಿಕ್ಷೆ ಪ್ರಮಾಣ, ಇದು ಶಿಕ್ಷೆಗಳನ್ನ ಕೊಡುವಂಥದ್ದು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ತಡವಾಗ್ತದೆ. ಸರ್ಕಾರದ ಬೇಜವಾಬ್ದಾರಿ ಪೊಲೀಸ್ ಇಲಾಖೆ ಯಾವ ಸರ್ಕಾರದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತೆ? ಸತೀಶ್ ಅವರೇ, ಬ್ಲೇಮ್ ಮಾಡಿ ಈ ವಿಚಾರದಲ್ಲೆಲ್ಲ, ಕೇಂದ್ರ ರಾಜ್ಯ ಈ ವಿಚಾರದಲ್ಲಿ ಬೇಡ, ಈ ವಿಚಾರದಲ್ಲಿ ಬೇಡ. ತರ್ಕಬದ್ಧವಾಗಿ ಮಾತಾಡ್ತಿದ್ದೀರಾ, ಇದ್ಯಾಕೆ ಇಲ್ಲಾಜಿಕಲ್ ಆಗಿ ಮಾತಾಡ್ತೀರಾ? ಗಂಟೆಗೆ ಭಾರತ ದೇಶದಲ್ಲಿ 51ರಿಂದ 80 ವುಮೆನ್ಸ್ ಮೇಲೆ ಕ್ರೈಮ್ ಆಗ್ತಾ ಇದೆ. 1 ಗಂಟೆಗೆ, ಪ್ರತಿ 1 ಗಂಟೆಗೆ. 2022ರಲ್ಲಿ 4,45,000 ಕೇಸಸ್ಗಳು ವುಮೆನ್ ಮೇಲೆ ನಡೀತಾ ಇದೆ. ವಿಪರ್ಯಾಸ ಅಲ್ಲ ಆಗಿದೆ. ಇದು ಒಂದು ದಿನ ಇದರ ಪರವಾಗಿ ಮಾಧ್ಯಮಗಳಲ್ಲಿ ಕೂತು ಹೇಳಿಕೆಯನ್ನು ಕೊಡ್ತೀರಿ, ಇಷ್ಟಿಷ್ಟ ಆಗಿದೆ ಅಂತೇಳಿ ಡೆಲ್ಲಿ ಸಮೇತ ಹೇಳ್ತೀರಿ. ಆದ್ರೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಹೆಸರು ಸರಿ ಮಾಡಿ ಅದು ಹೆಸರು ಉಲ್ಟಾಗಿದೆ. ಇಲ್ಲ ಯಡಳ್ಳಿ ಅವರು ಅದಾದ್ಮೇಲೆ ಮಹೇಶ್ ಅವರು ಉತ್ತರ ಕೊಡ್ಲಿ. ಇಲ್ಲ ಯಡಳ್ಳಿ ಅವರು ಆದ್ಮೇಲೆ ಮಹೇಶ್ ಉತ್ತರ ಕೊಡ್ಲಿ. ಯಡಳ್ಳಿ ಅವರೇ, ಬದುಕಿನ ಗ್ಯಾರಂಟಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ. ಹೇಳಿದ್ಯಾರು? ಯಡಿಯೂರಪ್ಪನವರು. ಸರಿ, ಮುಸ್ಲಿಂ ಗೂಂಡಾಗಳನ್ನ ಬಳಕೆ ಮಾಡಿಕೊಂಡು ಹೆಣ್ಮಕ್ಳು ಮತಗಟ್ಟೆಗೆ ಬಂದು ಓಟ್ ಹಾಕದೇ ಇರೋ ತರದಲ್ಲಿ ವ್ಯವಸ್ಥೆ ಮಾಡ್ತಿದ್ದಾರೆ. ಹೇಳಿದ್ಯಾರು? ಬಿಜೆಪಿ ನಾಯಕರು. ಅಂದ್ರೆ ಅಲ್ಲೂ ಕೂಡ ವಿಷಯವನ್ನ ಮಂಡಿಸುವಾಗ ಚುನಾವಣೆಯಿಂದ ಹೊರಬಂದು ಬಿಜೆಪಿಯವರು ಮಾತನಾಡ್ತಿಲ್ಲ, ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನವರು ಮಾತಾಡ್ತಿಲ್ಲ, ಕಾಂಗ್ರೆಸ್ನವರು ಕೂಡ ಮಾತನಾಡ್ತಿಲ್ಲ. ಇದಕ್ಕೆ ಹೊರತಾಗಿ ಉತ್ತರ ಕೊಡ್ಲಿ. ಯಡಳ್ಳಿ ಅವರು ಉತ್ತರ ಕೊಡ್ಲಿ. ಯಡಳ್ಳಿ ಅವರು ಉತ್ತರ ಕೊಡ್ಲಿ ಮೇಡಮ್. ಅದಾದ್ಮೇಲೆ ಯಡಳ್ಳಿ ಅವರು
ಇವಾಗ ಆಕಸ್ಮಿಕವಾಗಿ ಅವನು ಮುಸ್ಲಿಂ ಅಲ್ದನೆ ಅವನೊಬ್ಬ ಹಿಂದೂ ಕೊಲೆಗಾರ ಆಗಿದ್ರೆ ಈ ಮಟ್ಟಕ್ಕೆ ರಾಜಕೀಯ ಆಗ್ತಿತ್ತಾ? ಖಂಡಿಸ್ತೀರಾ? ಮಾಡ್ತಾ ಇತ್ತಾ? ಹಾಗಾದ್ರೆ ರುಕ್ಸಾನ ಕೊಲೆ ಮಾಡಿದವ್ರು ಏನ್ರಿ ಮಾತಾಡಿದ್ರಿ? ಇವತ್ತವರೆಗೂ ಮಾತಾಡಿಲ್ಲ. ನೀವು ಉಡುಪಿಯಲ್ಲಿ 4 ಜನ ಮುಸ್ಲಿಂ ಕೊಲೆ ಮಾಡಿದ್ನಲ್ಲ ಅವನ ಬಗ್ಗೆ ಮಾತಾಡ್ಲಿಲ್ಲ. ಅವಾಗ ನಡ್ಡಾ ಬರಲಿಲ್ಲ, ಅವಾಗ ನಿಮ್ಗೆ ಯಾರು ಹೋಗ್ಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ನೀವು ಯಾರು ಹೋಗಿಲ್ಲ. ನೀವು ಬಿಜೆಪಿ ಅವರು ಒಬ್ರು ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ. ಯಾಕೆ ಹೀಗೆ? ಬೇಡ, ನೀವು ಪಕ್ಷ, ನೀವು ರಾಜಕೀಯ ಮಾಡ್ತಾ ಇದೀರಾ. ನೀವು ಮೊದಲನೇದಾಗಿ ಯಾರು ಜನ ಬಿದ್ದರೆ ಸಾಕು. ಇವತ್ತು ಯಡಳ್ಳಿ ಅವರೇ ಈ ವಿಚಾರದಲ್ಲಿ ಈ ಒಬ್ಜೆಕ್ಷನ್ ಕೇಳಿಸ್ಕೊಂಬಿಡಿ. ನೇಹಾ ಮರ್ಡರ್ ಆಯ್ತು, ಕಾಂಗ್ರೆಸ್ನ ಕಾರ್ಪೊರೇಟರ್, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ಗೃಹ ಸಚಿವರಾಗ್ಲಿ ಹೋಗಿಲ್ಲ. ಅದನ್ನ ಅವ್ರ ತಂದೆ ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು ಈ ರೀತಿ ಯಾವುದೇ ಮಹಿಳೆಯರ ಮೇಲೆ ಆಗಿರ್ತಕ್ಕಂತ ಬ್ರೂಟಲ್ ಮರ್ಡರ್ಸ್ ಗಳಿದ್ದಾವೆ, ಅವುಗಳಿಗೆ ಇವರು ಕಾಳಜಿ ಮಾಡಿಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ಅವ್ರ ಮನೆಗೆ ಹೋಗ್ಲಿ, ಸಾಂತ್ವನವನ್ನ ಹೇಳಿ. ಅರ್ಥ ಆಯ್ತಾ? ರಾಜಕೀಯ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಬೇಕಾಗಿರೋದು ಮಾತಾಡೋ ರಾಜಕೀಯ. ಇವತ್ತು ಹೇಳ್ತಾ ಇದ್ದೀನಿ, ನಾಳೆ ನೀವು ಮಾತಾಡಲ್ಲ. ಯಾಕ್ರಿ ಮಾತಾಡ್ತೀರಾ? ಪ್ರಾಬ್ಲಮ್ ಏನು? ನೀವು ಮಾತಾಡಿದ್ರಲ್ಲ ಇಷ್ಟೊತ್ತ ಕಾಂತಿ ಮೇಡಮ್ ಅವ್ರ ಉತ್ತರ ಕೊಟ್ಬಿಡಿ. 30 ಸೆಕೆಂಡ್ ಬೇಗ ಮುಗಿಸಿ. ವಿಷಯಕ್ಕೆ ಬನ್ನಿ, ಇವಾಗ ನಿಮ್ ಸಮಯ. ವಿಷಯಕ್ಕೆ ಬನ್ನಿ, 30 ಸೆಕೆಂಡ್ ಬೇಗ ಮುಗಿಸಿ. ಸರ್, ನೀವ್ ಹೇಳಿದ್ದು ಕರೆಕ್ಟ್ ಆಗಿದೆ. ಕ್ರೈಮ್ ಇಸ್ ಎ ಕ್ರೈಮ್. ಅವ್ನು ಯಾವ ಲೋ ಫಾರ್ ಮಾಡಲಿ, ಅವ್ನು ಶಿಕ್ಷೆ. ಭಾಷೆ ಬಗ್ಗೆ ಗಮನ. ಕ್ರೈಮ್ ಇಸ್ ಎ ಕ್ರೈಮ್ ಅಂತ ಹೇಳ್ತಾ ಇದ್ದೀನಿ. ಯಾರೇ ಮಾಡಿದ್ರು ಅದು ತಪ್ಪು, ಅದಕ್ಕೆ ಶಿಕ್ಷೆ ಆಗಬೇಕು. ಕಾನೂನು ಬದಲಾವಣೆ ಮಾಡಬೇಕು ಅಂತಂದ್ರೆ ಮಾಡಬೇಕು, ಸಂವಿಧಾನ ಬದಲಾವಣೆ ಮಾಡಬೇಕು. ಅದು ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಕೆಲಸ, ಯಾರು ಇವರು ಮಾಡೋ ಕೆಲಸ ಅಲ್ಲ. ಆಮೇಲೆ ನ್ಯಾಯಾಂಗ ವ್ಯವಸ್ಥೆ ಇದೆ. ರಾಜ್ಯ ಸರ್ಕಾರದ ಪಾತ್ರನೇ ಇಲ್ವಾ? ಇಲ್ಲ, ರಾಜ್ಯ ಸರ್ಕಾರದ ಪಾತ್ರನೇ ಇಲ್ವಾ? ಒಂದು ಭಯ, ಅಪರಾಧಿ ಮನಸ್ಥಿತಿ ಇರುವಂತಹ, ಅಪರಾಧವನ್ನ ಮಾಡುವ ಮನಸ್ಥಿತಿ ಇರುವವರಲ್ಲಿ ಒಂದು ಭಯ ಹುಟ್ಟಿಸುವಂತಹ ಸ್ಟ್ರಿಕ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನ ಮೇಂಟೈನ್ ಮಾಡೋ ಕಾರ್ಯ ಯಾರ್ದು? ಸೆಂಟ್ರಲ್ ಗವರ್ಮೆಂಟ್ ಉತ್ತರ ಕೊಡ್ಲಿ ಬೇಗ. ನಾನು ಹೇಳ್ತಾ ಇರೋದು, ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾಡ್ತಾರೆ. ಮಾಡದೇ ಇದ್ರೆ ಅವರನ್ನ ಹಿಡಿದು ಕೇಳ್ತಕ್ಕಂಥ ಕೆಲಸವನ್ನು ಜನರು ಮಾಡ್ತಾರೆ. ನೆನ್ನೆ ಉಮೇಶ್ ಅವರು ಇದೇ ವಿಚಾರವಾಗಿ ಮಾತನಾಡುವಾಗ ರಿಟೈರ್ಡ್ ಪೊಲೀಸ್ ಆಫೀಸರ್ ಉಮೇಶ್ ಅವರು ಬಂದಿದ್ರು. ಸರ್ಕಾರಗಳ ಪ್ರತಿನಿಧಿಗಳು ಕೊಡೋ ಸ್ಟೇಟ್ಮೆಂಟ್ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಮೇಲೆ ಡೈರೆಕ್ಟ್ ಆಗಲ್ದೆ ಹೋದ್ರೂ ಕೂಡ ಇಂಡೈರೆಕ್ಟ್ ಆಗಿ ನಿಮಗೆ ಪ್ರಶ್ನೆ ಪರಿಣಾಮ ಬೀರುತ್ತೆ. ಒಬ್ಬ ಗೃಹ ಸಚಿವರು ತನಿಖೆಯನ್ನು ಪ್ರಾರಂಭ ಆಗೋಕ್ ಮುಂಚೆನೆ ಮ್ಯೂಚುವಲ್ ಲವ್ ಅಂದ್ಬಿಟ್ರೆ ಅಲ್ಲಿಗೆ ಸರ್ಕಾರದ ಮನಸ್ಥಿತಿ, ಸರ್ಕಾರದ ಆಲೋಚನೆ ಯಾವ ಕಡೆ ಇದೆ, ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತಹ ಪೊಲೀಸರು ಯಾವ ರೀತಿಯಲ್ಲಿ ಹೋಗ್ಬೇಕು ಅನ್ನೋದು ಇಂಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋ ಮಾತಾಡೋದು. ಈಗ ಅಲ್ಲಾಗ್ಲೇ ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಇಬ್ಬರೂ ಸಹ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲೇ. ಅಲ್ಲೇ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಅಲ್ಲಿಗೆ ಸ್ಟಾಪ್ ಆಯಿತು. ನಾನು ನಾಗೇಂದ್ರ ಪ್ರಸಾದ್ ಒಂದು ಪ್ರಶ್ನೆ ಮಾಡಿದ್ರು ನನಗೆ, ಸರ್ ನೀವು ಹುಬ್ಳಿಯಲ್ಲಿ ಇಷ್ಟು ಜನ ಮಿಸ್ ಆಗಿದ್ರೆ 2-3 ಡೇಸಿಂದ ಅಂತ. ಹುಬ್ಳಿಯಲ್ಲೇ ಮಿಸ್ ಆಗಿರೋದು, ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲಿ FIR ಆಗುತ್ತೆ, ಕಮಿಷನರ್ಗೂ ಆದೇಶ ಹೋಗುತ್ತೆ, ಮತ್ತು SP ಅವ್ರಿಗೆ DYSP ಲೆವೆಲಲ್ಲಿ ಹೋಗಿರುತ್ತೆ. ಆ ಹೋದ ನಂತರ ಪೊಲೀಸ್ ಇಲಾಖೆ ಕರ್ತವ್ಯ ಏನಾಗಿರ್ತದೆ? ಈಗಾಗಲೇ ಮಾಡಬೇಕಾಗಿತ್ತು ನಂಬರ್ 1 ಪೊಲೀಸ್ ಇಲಾಖೆ. ಹಾಗಾದ್ರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ನಾಗೇಂದ್ರ ಪ್ರಸಾದ್. ದ ಸೆಕೆಂಡ್ ಒನ್ ಇಸ್ ಮೇಡಮ್, ಇವಾಗ ಯಾವಾಗ ಇಲ್ಲಿ ಆ ಕೌನ್ಸಿಲರ್ದು ನೀವು ನೋಡ್ಬೇಕಾಗಿತ್ತು. ನನ್ನೇ ಹೇಳ್ತಾರೆ ಯಾರು ಹಿರೇಮಠ್ ಸರ್, ನನ್ನ ಮೊಬೈಲಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ. ಬೆದರಿಕೆ ಕರೆಗಳು ಯಾರು ಮಾಡ್ತಾ ಇದ್ದಾರೆ ಅಂತ ಪೊಲೀಸ್ ಇಲಾಖೆ ನಿಗಮಿಸಬೇಕಾಗಿತ್ತು ಈಗಾಗಲೇ. ಯಾರಿಗೆ? ಹಿರೇಮಠ್ ಸಾಹೇಬ್ರು ಫೋನ್ಗೆ. ಎರಡನೇದು. ಮೂರನೇದಾಗಿ ನಾನು ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು ಕಾಂಗ್ರೆಸ್ ವಕ್ತಾರರು ಯಾರು ಕಾಂಗ್ರೆಸ್ ನ ಪರವಾಗಿ ಬಂದವರು ಮಹೇಂದ್ರ ಅವರು ಎಕ್ಸಿಟ್ ಆಗಿದ್ದಾರೆ. ಸಾರಿ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಆ ತರ ಹೋಗಿದ್ರೆ. ಒಬ್ರು ಸ್ನೇಹಿತರು ಹೇಳ್ತಾ ಇದ್ರು ಏನಪ್ಪಾ ಅಂತ ಹೇಳಿದ್ರೆ, ಕ್ರೈಮ್ ಇಸ್ ಕ್ರೈಮ್ ಅಲ್ವಾ, ನಾವು ಬಿಜೆಪಿಯವರು ಯಾವಾಗ್ಲೂ ಮಾತನಾಡೋದಿಲ್ಲ, ಹಾಗೆ JDS-ನವ್ರು ಮಾತನಾಡೋದಿಲ್ಲ ಅಂತೇಳಿ. ಅಲಲ್ ಕಟ್ಟಾದಾಗ ಮಾತನಾಡಿದ್ದಾರು, ಜಟ್ಕಾ ಕಟ್ಟಾದಾಗ ಮಾತನಾಡಿದವರು. ಎಲೆಕ್ಷನ್ ಬಂದಾಗ ಏನ್ ಎಲೆಕ್ಷನ್ ಬಂದಾಗ ಭಾರಿ ತುಷ್ಟೀಕರಣ, ಎಲ್ಲಾ ತುಷ್ಟೀಕರಣ. ಈಗ ನೋಡಿ ನಮ್ಮ ಕೇಂದ್ರ ಸರ್ಕಾರದ ಏನಂತ ಹೇಳಿದ್ರೆ ನಡ್ಡಾಜಿ ಅವರು, ಇವ್ರಿಗೆ ಅಷ್ಟು ಕಾಳಜಿ ಇದ್ರೆ ಫಯಾಜ್ ಮೇಲೆ CBI ತನಿಖೆ ಮಾಡಿಸಿ.
ರೈಟ್, ಇವಾಗ ಕಾಳಜಿಗಳು ಎಷ್ಟಿದೆ ಅನ್ನೋದು ಹೇಳಿಕೆಗಳ ಮೂಲಕ ಗೊತ್ತಾಗ್ತಿದೆ. ರಿಯಲಿ ಸಾರಿ, ನನ್ ಸಮಯ ಇದ್ದಿದ್ದಷ್ಟೇ. ಚರ್ಚೆ ಇಲ್ಲಿಗೆ ಮುಗಿಯಲ್ಲ. ಎಲೆಕ್ಷನ್ ವರ್ಗೂ ಕೂಡ ಕಾಂತಿ ಶೆಟ್ಟಿ ಅವರೇ, ನಿಮಗೂ ಗೊತ್ತು ನನಗೂ ಗೊತ್ತು, ಎಲೆಕ್ಷನ್ ಆಗೋವರೆಗೂ ಕೂಡ ನಿಮ್ಮ ಪಕ್ಷವು, ಕಾಂಗ್ರೆಸ್ ಪಕ್ಷವು, ಎಲ್ಲಾ ಪಕ್ಷದವರು ಕೂಡ ನೇಹಾ ಕೊಲೆ ವಿಚಾರವನ್ನ ರಾಜಕೀಯ ಮಾಡೇ ಮಾಡ್ತಾರೆ. ಸಾರಿ. ಧನ್ಯವಾದ. ಸಮಯ ಇದ್ದಿದ್ದಷ್ಟೇ. ಧನ್ಯವಾದ. ರೈಟ್. ಧನ್ಯವಾದ. ಚರ್ಚೆಯಲ್ಲಿ